ನಾನೇನು ನಿರೀಕ್ಷೆ ಇಟ್ಟಿರಲಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಚಿವರಾಗಿ ಕೆಲಸ ಮಾಡಿದ್ದೀನಿ, ಬೇರೆಯವರಿಗೆ ಅವಕಾಶ ಸಿಗ್ಲಿ ಅಂತ ಹೇಳಿದ್ದಾರೆ. ನಾನೇನು ನಿರೀಕ್ಷೆ ಇಟ್ಟಿರಲಿಲ್ಲ, ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ಹೇಳ್ಕೊಂಡು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂತ ಮಾತು ನೋಡಿ, ಏನ್ ಹೇಳಿದಾರೆ ಕೇಳೋಣ. ಮಂತ್ರಿಮಂಡಲ ಆಗಿರೋದು ಬಹಳ ಒಳ್ಳೇದು, ಸ್ವಲ್ಪ ತಡ ಆಗಿದ್ದು, ಈಗ ಪೂರ್ತಿಯಾಗಿ ಆಗಿರೋದು ಒಂದು ಒಳ್ಳೆಯ ತೀರ್ಮಾನ ಅಂತಾನೆ ಹೇಳ್ಬೇಕು ನಾವು. ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಇನ್ನು ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲಪ್ಪ, ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲ. ನಾವು ಇದ್ವಲ್ಲ 3 ವರ್ಷ. ನೂತನ ಸಚಿವರುಗಳು ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬರೋದಕ್ಕೆ ಹಾಗೆ ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. PM ನಾರಾಯಣ ಸ್ವಾಮಿ ಅವರು ಕೂಡ ಈಗ ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಟಿ ರಘುಮೂರ್ತಿ, ಬಿ ರಾಘೇಂದ್ರ ಇವರೆಲ್ಲ ಮುಖ್ಯಮಂತ್ರಿಗಳ ನಿವಾಸದ ಕಡೆಗೆ ಬರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅವ್ರ ಮಾರ್ಗದರ್ಶನವನ್ನ, ಯಾಕೆಂದ್ರೆ ಜವಾಬ್ದಾರಿ, ಯಾಕೆಂದ್ರೆ ಒಂದು ಸಚಿವರಾಗಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಬಹಳ ಜವಾಬ್ದಾರಿ ಇರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಲ್ತಿದ್ದೀವಿ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ರಾಜ್ಯ ಪಕ್ಷಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಬಹಳ ವಿಶೇಷವಾಗಿ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನನ್ನ ಕ್ಷೇತ್ರ ಅಲ್ಲದೆ, ಸೊರಬ ಕ್ಷೇತ್ರ ಅಲ್ಲದೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಆದರೆ ರಾಜ್ಯದ ಜನರು ವೋಟ್ ಹಾಕಿರೋರು ಹಾಕದೇ ಇರೋರು ವಿಶ್ವಾಸವನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗಬೇಕು, ಅದಾಗುತ್ತೆ ಅಂತ ಹೇಳಿ ವಿಶ್ವಾಸ. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಯಂಗ್ ಸಚಿವರ ಒಂದು ಸಂಪುಟ ಬೇಕಿತ್ತು. ನೀವು ಕೂಡ ಯೂತ್ ಆಗಿದ್ದೀರಿ ಮತ್ತು ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಯಂಗ್ ಟೀಮ್ ಬೇಕಿತ್ತು. ನೀವು ನಿಮ್ಮನ್ನ 2ನೇ ಬಾರಿಗೆ ಆಯ್ಕೆ ಮಾಡಿದ್ದು ಯಾವ ಆಧಾರದ ಮೇಲೆ? ಇಲ್ಲಕ್ಕೆ ಯಂಗ್ ಟೀಮ್ ಬೇಕಾ ಅಥವಾ ಉತ್ತಮವಾಗಿ ಕೆಲಸ ಮಾಡಿದ್ರೆ? ಇಲ್ಲ, ಅದನ್ನೆಲ್ಲ ಹೇಳಷ್ಟು ದೊಡ್ಡ ಮನುಷ್ಯ ಆಗೋದಿಲ್ಲ. ವರಿಷ್ಠ ತೀರ್ಮಾನ, ಮತ್ತೆ ನೀವೆಲ್ಲ ಟಿವಿ ಎಲ್ಲ ನೀವೇ ಹಾಕ್ತಾ ಇದ್ರಲ್ಲ, ಈ ತರ ಆಗುತ್ತೆ ಅಂತ ಹೇಳಿ. ಮೋಸ್ಟ್ಲಿ ನಾವು ಆ ತರ ಆಗುತ್ತೆ ಅಂತ ಹೇಳಿ ಮತ್ತೆ ಅವಕಾಶ ಸಿಕ್ಕಿದೆ. ಬೇರೆಯವರು ಸುಮಾರಷ್ಟು ಜನರು ಕಾಯ್ತಾ ಇದ್ರು, ಇಲ್ಲ ಅಂತ ಹೇಳಲ್ಲ. ಅವರು ಅರ್ಹತೆನೂ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಈಗ ಹರಿಪ್ರಸಾದ್ ಸಾಹೇಬರು ಅಧ್ಯಕ್ಷ ಆದ್ಮೇಲೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ, ಜವಾಬ್ದಾರಿನ ನಾನು ಮಾಡ್ತೀನಿ. ಸರ್, ಕೊನೆ ಪ್ರಶ್ನೆ. ಈಗ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀರಾ ಅಂತ ಹೇಳಿದಿರಿ, ಬಟ್ ಮುಂದಿನ 2 ವರ್ಷ ಪ್ಲಾನ್ ಆಫ್ ಆಕ್ಷನ್ ಹೇಗಿದೆ ಸರ್? ಅಲ್ಲ, ನೀವಿನ್ನು ಈಗ ತಾನೇ ಇನ್ನೂ ಸ್ವೇರಿಂಗ್ ಇನ್ನೂ ಆಗಿಲ್ಲ, ಅದು ಗೊತ್ತಾಗಲ್ಲ. ಅದು ಎಲ್ಲ ಇರ್ತಾರೆ, ವರಿಷ್ಠರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಯಾವ ರೀತಿ ಮಾಡ್ಬೇಕಂತ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನೂತನ ಸಚಿವರಾದಂತಹ ಮಧು ಬಂಗಾರಪ್ಪ.